ಹೆಸರು ತ್ಯಾಗರಾಜು ಅಂತ. ನಾನು ಅದೇ ಊರಲ್ಲಿ ಹುಟ್ಟಿ ಬೆಳೆದಿರೋನು, ಬೇರೆ ಊರನ್ನೆಲ್ಲ, ಅದೇ ಅಂಪಾಪುರದಲ್ಲಿ ಹುಟ್ಟಿ ಬೆಳೆದಿರೋನೆ. ಅಲ್ಲೇ ರಜತಾದ್ರಿ ಗ್ರೀನ್ ಸಿಟಿ ಅಂತ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಮೈಸೂರು ರೋಡ್ ಹತ್ರ ಇದೆ, 1.5 ಕಿಲೋಮೀಟರ್ ಇದೆ, ತುಂಬಾ ಚೆನ್ನಾಗಿದೆ. ತುಂಬಾ ದಿನದಿಂದ ಕಾಯ್ತಿದ್ದೆ ಈ ತರ ಒಂದು ತಗೋಬೇಕು ಅಂತ, ಯಾವುದು ಸಿಕ್ಕಿರ್ಲಿಲ್ಲ ನನಗೆ ತಗೋಬೇಕು ಅಂತ ಅಂದ್ರೆ. ಬಟ್ ಅದಕ್ಕೋಸ್ಕರ ವೆಯ್ಟ್ ಮಾಡಿ ನಾನು ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ, ಯಾರಾದ್ರೂ ತಗೊಳ್ಳಿದ್ರೆ ಬಂದು ವಿಸಿಟ್ ಮಾಡಿ ನೋಡಿ, ಚೆನ್ನಾಗಿದೆ. ಮತ್ತೆ ಇಲ್ಲೂ ಅಷ್ಟೇ, ಸ್ಟಾಫ್ ಆಗಲಿ ಯಾರೇ ಆಗಲಿ ನಾವು ಏನೇ ಕೇಳಿದ್ರು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಯಾವುದೇ ತರ ತೊಂದರೆಗಳಿಲ್ದಂಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಎಲ್ಲರೂ ಅಷ್ಟೇ, ಸಾರು ಅಷ್ಟೇ ಚೆನ್ನಾಗಿ ಕೋಪರೇಟ್ ಮಾಡ್ತಾರೆ. ಏನೇ ಒಂದು ಡಾಕ್ಯುಮೆಂಟ್ಸ್ ಆಗಲಿ ಇನ್ನೊಂದಾಗ್ಲಿ ಚೆನ್ನಾಗಿ ಇದು ಮಾಡ್ತಾರೆ. ಇವಾಗ ನಾನು ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಅಷ್ಟೇ, ಬುಕ್ ಒಂದು ಡೈರಿನೇ ಮಾಡಿದ್ದಾರೆ, ಒಂದು ಹಳೆ ಹಿಸ್ಟ್ರಿ ಡೈರಿ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು. ಸ್ಟಾರ್ಟಿಂಗಿಂದನೂ ಅಷ್ಟೇ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿದೆ. ಇವಾಗ ಅಲ್ಲಿ ಒಳಗೆ ಹೋದರೆ ಎಂಟ್ರಿ ಆದರೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಡೆವಲಪ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ. ನೀವು ಸುತ್ತಮುತ್ತೆಲ್ಲ ನೋಡಿದ್ರೆ ರಜತಾದ್ರಿ ಗ್ರೀನ್ ಸಿಟಿಲಿ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿದೆ. ಬನ್ನಿ ವಿಸಿಟ್ ಮಾಡಿ, ಯಾರಾದರೂ ತೊಗೊಳ್ಳೋರಿದ್ರೆ ವಿಸಿಟ್ ಮಾಡಿ.